ನಾನು ಮೇ 6ನೇ ತಾರೀಕು ಹೈದರಾಬಾದ್ ಕೋಟೆಗೆ ಹೋಗೋ ಮುಂಚೆ ಮೂಕಾಂಬಿಕಾ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾನು ಹೋದಾಗ ಪುತ್ತಿಗೆ ಶ್ರೀಗಳು ಇವತ್ತು ನಾನು ಮಾಧ್ಯಮಗಳ ಮೂಲಕ ತಮಗೇನಂತಂದರೆ ಇಲ್ಲಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಒಂದು ಕೋಟಿ ಮಂದಿ ಭಗವದ್ಗೀತೆಯನ್ನು ಅವರ ಸ್ವಹಸ್ತದಲ್ಲಿ ಅವರೇ ಲಿಖಿತ ಅಂದರೆ ಏನು ಬರೀಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಅವರು ತೊಟ್ಟಿದ್ರು. ಅವತ್ತು ನಾನು ಹೋದಾಗ ನನಗೂ ಕೊಟ್ಟರು. ಸೊ ನಾನು ಕೂಡ ನನಗೆ ಈ 36 ದಿನಗಳ ಕಾಲ ಜೈಲಲ್ಲಿದ್ದಾಗ ನನ್ನ ಕೈ ಬರೆಯೋದಲ್ಲಿ ನಾನು 18 ಅಧ್ಯಾಯಗಳನ್ನ ಕೂಡ ನಾನು ಪೂರ್ತಿ ಮಾಡಿರುವಂಥ ಒಂದು ವಿಚಾರ. ಸೊ ಹಾಗಾಗಿ ನಾನು ಯಾಕೆಂದರೆ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಯುವಕರಲ್ಲಿ ಉಡುಪಿ ಶ್ರೀಕೃಷ್ಣನ ಪಾದಕ್ಕೆ ಎಲ್ಲರೂ ಕೂಡ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಭಗವದ್ಗೀತೆಯನ್ನು ಬರೆಯೋದ್ರ ಮೂಲಕ ಪ್ರತಿ ಶ್ಲೋಕ ಅವರು ಬರಿತಾ ಇದ್ದರೆ ಅದರಲ್ಲಿ ಅರ್ಥಗಳು ಈ ಕರ್ಮ ಸಿದ್ಧಾಂತ ಅಂತ ನಾನು ಮಾಧ್ಯಮಗಳಿಗೆ ಸತತವಾಗಿ ನಾನು ಹೇಳ್ತಾನೆ ಇರ್ತೇನೆ. ನಾವು ಒಳ್ಳೆಯದನ್ನು ಮಾಡಿಕೊಂಡ್ರೆ ಒಳ್ಳೆಯದೇ ನಮ್ಮ ಹಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿಕೊಂಡ್ರೆ ಕೆಟ್ಟದ್ದು ಬರುತ್ತೆ ಅಂತೇಳಿ ಅದ್ರ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂಥ ಒಂದು ಅವಕಾಶ ಆ ಭಗವದ್ಗೀತಾ ಲೇಖನ ಬರೆಯೋದ್ರ ಮೂಲಕ ಆಗುತ್ತೆ ಅಂತೇಳಿ ತಮ್ಮ ಮೂಲಕ ಎಲ್ಲ ಯುವಕರಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ.